ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ಈ ಒಂದು ಪ್ರೀತಿಯಲ್ಲಿ ನೀವು ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆನಾ, ಆದಷ್ಟು ಡೈರೆಕ್ಟಾಗಿ ಕಾಲ್ ಮಾಡಬೇಡಿ, ಯಾರು ಕೂಡ ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಲ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಯೂಟಿಫುಲ್ ಆಗಿ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನೆಲ್ಲ ಮಾಡ್ತಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನೀವು ಯಾವ ವ್ಯಕ್ತಿಯ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯ ಹೆಸರನ್ನ ನಾನು ಕ್ಯಾಂಡಲ್ ಫ್ಲೇಮ್ ಹಚ್ಚಿದಾಗ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ತೀರಾ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೆ ಆ ವ್ಯಕ್ತಿಯ ಫೋಟೋ ಅಥವಾ ಅವರ ಫೇಸ್ನ ನೆನ್ಪು ಮಾಡ್ಕೊಳ್ತೀರಾ. ಓಕೆ, ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಅಥವಾ ಈ ಒಂದು ರೀಡಿಂಗ್ನ ಯಾವ ವ್ಯಕ್ತಿ ಮೇಲೆ ನೋಡ್ತಿದ್ದೀರಾ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳಿ. ಓಕೆ, ಪ್ಲೀಸ್ ಗೈಡ್ ಮೀ ಆದಿಪರಾಶಕ್ತಿ ಜಗನ್ಮಾತೆ. ಈ ಒಂದು ಪ್ರೀತಿಯಲ್ಲಿ ನೀವು ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅನ್ನೋವಂಥದ್ದನ್ನು ಚೆಕ್ ಮಾಡೋಣ. ಪ್ಲೀಸ್ ಗೈಡ್ ಮೀ. ಓಕೆ, ಇಲ್ಲಿ ಕೆಲವೊಬ್ರು ಆಲ್ರೆಡಿ ಈ ಒಂದು ರಿಲೇಶನ್ಶಿಪ್ಪಿನ ಮೂವ್ ಆನ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಮೈಂಡ್ ಕೂಡ ಇದೆ. ಮೂವ್ ಆನ್ ಆಗಬೇಕಾ ಅಥವಾ ವೆಯ್ಟ್ ಮಾಡಬೇಕಾ, ಏನು ಮಾಡಬೇಕು ಅನ್ನೋವಂಥದ್ದು ಗೊಂದಲ ಇಲ್ಲಿ ತುಂಬ ಕಾಣಿಸ್ತಾ ಇದೆ. ಸೊ ಆ ವ್ಯಕ್ತಿಗೋಸ್ಕರ ತುಂಬ ವರ್ಷದಿಂದ ಅಥವಾ ತುಂಬ ತಿಂಗಳಿಂದ ತುಂಬ ದಿನದಿಂದ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿ ಬರ್ತಾರೆ ಅಥವಾ ಇಲ್ಲಿ ನಿಮ್ಮ ಒಂದು ಪ್ರೀತಿನ ಅವರು ಒಪ್ಕೊಳ್ತಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಈ ಒಂದು ವಿಷಯದಲ್ಲಿ. ಬಟ್ ಇಲ್ಲಿ ಆ ವ್ಯಕ್ತಿ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಥವಾ ಅವ್ರಿಗೆ ಏನೋ ಒಂದು ಇಂಟ್ರೆಸ್ಟ್ ಇದೆ ಅನ್ನೋಂಥ ಒಂದು ಸೂಚನೆನೂ ಕೂಡ ಆ ವ್ಯಕ್ತಿಯಿಂದ ನಿಮಗೆ ಸಿಗ್ತಾ ಇಲ್ಲ. ಓಕೆ, ಸೊ ಅವ್ರ ಮನಸ್ಸಿಂದ ತುಂಬಾ ಇಷ್ಟಪಡ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಓಪನ್ ಆಗಿ ಹೇಳ್ತಾ ಇಲ್ಲ. ಓಕೆ, ಇಲ್ಲಿ ಕೆಲವೊಬ್ರು ತುಂಬ ಬ್ಲೈಂಡ್ ಆಗಿ ನಿಮ್ಮ ಪರ್ಸನ್ನ ನಂಬಿದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ, ಸೊ ಅವರು ಬರ್ತಾರೋ ಬರಲ್ವೋ ಅನ್ನೋದು ನಿಮಗೆ ಕ್ಲಾರಿಟಿ ಇಲ್ದೇನೆ ಆ ವ್ಯಕ್ತಿನ ಇನ್ನೂ ಮನಸ್ಸಲ್ಲೇ ಇಟ್ಕೊಂಡು ಆ ವ್ಯಕ್ತಿಗೋಸ್ಕರನೇ ವೆಯ್ಟ್ ಮಾಡ್ತಾ ಏನು ಹೇಳ್ಬೋದು, ಇಲ್ಲಿ ಕೆಲವೊಬ್ರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಓಕೆನಾ, ಸೊ ಆ ವ್ಯಕ್ತಿಗೆ ಇಲ್ಲಿ ಯಾವುದೇ ರೀತಿಯಂಥ ಫೀಲಿಂಗ್ಸ್ ಇಲ್ಲ ಅಥವಾ ಆ ವ್ಯಕ್ತಿ ನಿಮ್ಮ ಮೇಲೆ ಆ ಥರ ಫೀಲಿಂಗ್ಸ್ನೇ ಇಟ್ಕೊಳ್ಳಲಿಲ್ಲ. ಒಂದು ಪ್ರೀತಿ ಅಂತ ಹೇಳ್ಬೋದು ಅಥವಾ ಒಂದು ಕಮಿಟ್ಮೆಂಟ್ ಕೊಡಬೇಕು ಅಥವಾ ಲೈಫ್ ಲೀಡ್ ಮಾಡಬೇಕು ನಿಮ್ಮ ಜೊತೆಗೆ ಅಂತ ಹೇಳಿ ಆ ಒಂದು ಮೈಂಡ್ ಸೆಟ್ಟಲ್ಲೇ ಇಲ್ಲ ಅಂತ ಕಾಣಿಸ್ತಾ ಇದೆ ಆ ವ್ಯಕ್ತಿ. ಓಕೆನಾ, ಇಲ್ಲಿ ಓಕೆ, ಆ ವ್ಯಕ್ತಿಗೆ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದ್ರೂ ಕೂಡ ಇಲ್ಲಿ ಕೆಲವೊಬ್ಬರಿಗೆ ಓಕೆನಾ, ಯಾರಿಲ್ಲಿ ಮೂವ್ ಆನ್ ಆಗಿದ್ದೀರಾ ಅಥವಾ ಇಲ್ಲಿ ಯಾರೆಲ್ಲ ಸಪ್ರೇಷನಲ್ಲಿದ್ದೀರಾ ಆ ವ್ಯಕ್ತಿ ನಿಮ್ಮ ಮೇಲೆ ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ, ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ. ಬಟ್ ಇಲ್ಲೇನೋ ಅವರಿಗೊಂದು ಭಯ ಇರ್ಬೋದು ಅಥವಾ ಅವರಿಗೆ ಅವ್ರ ಪ್ರೀತಿನ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಆ ಪ್ರೀತಿ ಫೀಲಿಂಗ್ಸ್ನ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಲಿಕ್ಕೆ ಇರ್ಬೋದು ಅಥವಾ ಒಂದು ಧೈರ್ಯ ಮಾಡಲಿಕ್ಕೆ ಅವರಿಗೆ ಇಲ್ಲಿ ಕಷ್ಟ ಆಗ್ತಿದೆ ಅಂತ ಕಾಣಿಸ್ತಾ ಇದೆ. ಓಕೆನಾ, ಸೊ ಓಕೆ, ಸೊ ಇಲ್ಲಿ ಕೆಲವೊಬ್ರು ಆ ವ್ಯಕ್ತಿ ನಿಮ್ಮ ಪರ್ಸನ್ ಏನಿದ್ದಾರೆ ಅವರೇ ಮೋಸ ಮಾಡ್ಕೊಳ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ, ಸೊ ಪ್ರೀತಿ ಇದ್ರೂ ಕೂಡ
ನಿಮ್ಮ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ, ನಿಮ್ಮಂದ್ರೆ ನನಗೆ ಇಷ್ಟ ಇಲ್ಲ, ನೀವು ನನಗೆ ಯಾವುದೇ ರೀತಿ ಅಂತ ನನಗೆ ತೊಂದರೆ ಕೊಡಬೇಡಿ, ಸಮಥಿಂಗ್ ಇಲ್ಲಿ ಏನೋ ನಿಮಗೆ ಹೇಳ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಸೊ ಅವ್ರು ಯಾವುದೇ ರೀತಿಯಂಥ ಫೀಲಿಂಗ್ಸ್ನ ನನ್ನ ಮೇಲೆ ಇಟ್ಕೊಳ್ಬೇಡಿ ಅನ್ನೋವಂಥದ್ದು. ಓಕೆ, ಸೊ ಈ ಥರ ನಿಮಗೆ ಹೇಳ್ತಾ ಇರ್ಬೋದು ಅಥವಾ ಆಲ್ರೆಡಿ ನಿಮಗೆ ಹೇಳಿರ್ಬೋದು ಈ ಮಾತನ್ನ. ಓಕೆ, ಸೊ ನೀವು ಇಲ್ಲಿ ಏನು ಮಾಡ್ತಿದ್ದೀರಾ, ಬ್ಲೈಂಡ್ ಆಗಿ ಆ ವ್ಯಕ್ತಿನ ನಂಬ್ಕೊಂಡು ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ತುಂಬ ವರ್ಷದಿಂದ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ನೀವು ಕೂಡ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಪರ್ಸನ್ ಯಾವುದೇ ರೀತಿ ಕಮಿಟ್ಮೆಂಟ್ ಕೊಡಲ್ಲ ಅನ್ನೋಂಥ ವಿಷಯ ಸೂಚನೆ ಕೂಡ ನಿಮಗೆ ಗೊತ್ತಿದ್ರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ, ಅವರು ಈ ಒಂದು ರಿಲೇಶನ್ಶಿಪ್ಪಿನ ಮೂವ್ ಆನ್ ಆಗೋದು ಬೆಟರ್ ಅಂತ ಕಾಣಿಸ್ತಾ ಇದೆ. ಓಕೆನಾ? ಸೊ ಎಷ್ಟು ದಿನ ಅಂತ ಆ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತೀರಾ ಅಲ್ವಾ? ಸೊ ನಿಮ್ಮ ಲೈಫ್ ಬಗ್ಗೆ, ನೀವು ಕೆರಿಯರ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ಕೆಲವೊಬ್ರು ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ಫುಲ್ ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು ವೀಕ್ ಆಗಿದ್ದಾರೆ ಅಂತಾನೆ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಡಿಪ್ರೆಷನಿಗೆ ಹೋಗಿರ್ಬೋದು. ಓಕೆ, ಸೊ ನೈಟ್ ಸರಿಯಾಗಿ ನಿದ್ದೆ ಕೂಡ ಮಾಡಲ್ಲ, ಊಟ ಕೂಡ ಮಾಡಲ್ಲ, ಹೆಲ್ತ್ ತುಂಬಾನೇ ಇಶ್ಯೂಸ್ ಕಾಣಿಸ್ತಾ ಇದೆ ಇಲ್ಲಿ. ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ಡ್ ಆಗೇ ಇಲ್ಲ. ಓಕೆನಾ? ಸೊ ಫುಲ್ ಲೈಫ್ ನಿಮ್ಮ ಥಾಟ್ಸ್ ಇರ್ಬೋದು, ನಿಮ್ಮ ಯೋಚನೆಗಳೆಲ್ಲದು ಪ್ರೀತಿ ಅನ್ನೋವಂಥ ವಿಷಯದ ಮೇಲೆ, ಆ ವ್ಯಕ್ತಿ ಮೇಲೇನೆ ಫುಲ್ ಫೋಕಸ್ಡ್ ಆಗಿ ಇದ್ದೀರಾ. ಓಕೆ, ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಥವಾ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅನ್ನೋಂಥದ್ದು ನೀವು ಗಮನ ಕೊಡ್ತಾ ಇಲ್ಲ. ಓಕೆ, ಓಕೆ, ಕೆಲವೊಬ್ರಿಗೆ ಇಲ್ಲಿ ಈಗ ಈಗಷ್ಟೇ ಈ ಒಂದು ಪ್ರೀತಿಯಲ್ಲಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಒಂದು 3 ಮಂತ್ ಆಗಿರ್ಬೋದು, 4 ಮಂತ್ ಆಗಿರ್ಬೋದು. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಫೀಲಿಂಗ್ಸ್ನ ಇಬ್ರು ಕೂಡ ಶೇರ್ ಮಾಡ್ಕೊಳ್ತಾ ಇಲ್ಲ ಅಲ್ವಾ? ಸೊ ನೀವು ಕೂಡ ಅವ್ರ ಮೇಲೆ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಶೇರ್ ಮಾಡ್ಕೊಳ್ತಿಲ್ಲ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವೇ ಫಸ್ಟ್ ಹೇಳ್ಕೊಂಡ್ಲಿ ಅಂತ ಅವರಿಗೆ ಓಕೆ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಇಲ್ಲಿ ಕೆಲವೊಬ್ರು ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಅವರೇ ಹೇಳ್ಕೊಂಡ್ಲಿ ಅಥವಾ ನೀವೇ ಹೇಳ್ಕೊಂಡ್ಲಿ, ಸಮಥಿಂಗ್ ಇಲ್ಲಿ ಇಬ್ರು ಅದೇ ಥರನೇ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆನಾ? ಸೊ ಇಲ್ಲಿ ಟ್ಯಾರೋಯಿಂದ ಏನು ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಎಸ್, ನೋಡಿ ಇಲ್ಲಿ ಅವರಿಗೆ ಪ್ರೀತಿ ಇದ್ರೂ ಕೂಡ ಭಯ ಪಡ್ತಾ ಇದ್ದಾರೆ. ಒಂದು ನಿರ್ಧಾರ ತಗೊಂಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಸಡನ್ ನಿರ್ಧಾರ ಕೂಡ ತಗೊಂಡಿರ್ಬೋದು ಕೆಲವೊಬ್ರು, ಏನಂತ ಹೇಳಿ ಮೂವ್ ಆನ್ ಆಗ್ತೀನಿ ಅಥವಾ ಈ ಒಂದು ರಿಲೇಶನ್ಶಿಪ್ನ ನಾನು ಬಿಟ್ಬಿಡ್ತೀನಿ, ಬ್ರೇಕಪ್ ಮಾಡ್ಕೊಳ್ತೀನಿ, ಸಮಥಿಂಗ್ ಇಲ್ಲಿ ನಿಮ್ಮ ಹತ್ರ ಅವರು ತುಂಬಾ ರೂಡ್ ಆಗಿ ರ್ಯಾಶ್ ಆಗಿ ಮಾತಾಡಿರುವಂಥದ್ದು ಕಾಣಿಸ್ತಾ ಇದೆ. ಓಕೆನಾ? ಸೊ ನೀವು ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಕೂಡ ಆ ಥರ ರ್ಯಾಶ್ ಆಗಿ ಮಾತಾಡಿರ್ಬೋದು ಈ ಒಂದು ಪ್ರೀತಿ ವಿಷಯದಲ್ಲಿ. ಸಮಥಿಂಗ್ ಅವ್ರಿಗೆ ಪ್ರೀತಿ ಇದ್ರೂ ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮನ್ನು ಅವರು ಬಿಟ್ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಬೇರೆಯವ್ರಿಗೋಸ್ಕರನು ನೀವು ಜಗಳ ಮಾಡ್ಕೊಂಡಿರ್ಬೋದು ಒಬ್ರಿಗೊಬ್ರು. ಎಸ್, ಇಲ್ಲಿ 1 ಇಯರ್ ಇಂದನೂ ವೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನಿಗೋಸ್ಕರ. ಓಕೆ, ಇವಾಗ ಅವಾಗವಾಗ ನಿಮ್ಮಿಬ್ರು ಮಧ್ಯೆ ಜಗಳಗಳು ಆಗ್ತಾ ಇರುತ್ತೆ, ಬೇರೆಯವ್ರ ವಿಷಯವಾಗಿ ಜಗಳ ಮಾಡ್ಕೊಳ್ತಾ ಇರ್ತೀರಾ ಇಲ್ಲಿ. ಓಕೆನಾ? ಸೊ ನಿಮ್ಮ ವಿಷಯದಲ್ಲಿ ಜಗಳ ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರ ವಿಷಯದಲ್ಲೇ ಜಗಳ ಮಾಡ್ಕೊಳ್ಳೋಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಬಟ್ 1 ಇಯರ್ ಇಂದನೂ ಇದೇ ತರನೇ ಫೈಟಿಂಗ್ ಮಾಡ್ತಿದ್ದೀರಾ ಅಥವಾ 1 ಇಯರ್ ಇಂದನೂ ಇದೇ ತರನೇ ಒಂದು ರಿಲೇಶನ್ಶಿಪ್ ನ ಲೀಡ್ ಮಾಡ್ತಾ ಇದ್ದೀರಾ. ಬಟ್ ಫೈನಲ್ ಆಗಿ ಪ್ರೀತಿ ಇದ್ರೂ ಕೂಡ ಇಲ್ಲಿ ಒಂದ್ ಕಡೆ ಪ್ರೀತಿನ ಕಳ್ಕೊಳ್ತಿದ್ದೀರಾ ಅಂತಾನೆ ಹೇಳ್ಬೋದು. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಓಕೆ, ಇಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ತುಂಬಾನೇ ಸಾಲ ಮಾಡ್ಕೊಂಡಿರುವಂಥದ್ದು ಅಥವಾ ಸಮಥಿಂಗ್ ಇಲ್ಲಿ ಏನು ಫೈನಾನ್ಷಿಯಲಿ ತುಂಬಾನೇ ಲೋ ಫೀಲ್ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲಿ ಕೆರಿಯರ್ ಅಲ್ಲಿ ಅವರು ಏನು ಸ್ಟೇಬಲ್ ಇಲ್ಲ. ಸಮಥಿಂಗ್ ಇಲ್ಲಿ ಫೈನಾನ್ಷಿಯಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಇಲ್ಲಿ ಒಂದು ಎನರ್ಜಿ ಸಿಗ್ತಿದೆ, ಸ್ಟ್ರಗಲ್ ಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನ್ ನ ಕಂಟ್ರೋಲ್ ಮಾಡ್ತಿರುವಂತದ್ದು ಅಥವಾ ಏನ್ ಹೇಳ್ಬೋದು, ಪ್ರೀತಿ ವಿಷಯದಲ್ಲಿ ಒಂದು ಕಮಿಟ್ಮೆಂಟ್ ಕೊಡದೇ ಇರೋ ಹಾಗೆ ಇಲ್ಲಿ ಏನೋ ಒಂದು ಅವರಿಗೆ ಎನರ್ಜಿಸ್ ತಡೀತಾ ಇರುವಂತದ್ದು ಕಾಣಿಸ್ತಾ ಇದೆ. ಓಕೆನಾ? ಇಲ್ಲಿ ಏಂಜಲ್ ಇಂದ ಏನ್ ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ. ಓಕೆ, ಪೀಸ್ಫುಲ್ ರೆಸೊಲ್ಯೂಷನ್. ಓಕೆ,
ಆಪರ್ಚುನಿಟಿ. ಓಕೆ, ಎಲ್ಲೋ ಒಂದು ಕಡೆ ನೀವು ಹೋಪ್ ಇಟ್ಕೊಂಡಿದ್ದೀರಾ ಈ ಒಂದು ಪ್ರೀತಿಯಲ್ಲಿ ಏನಾದರೂ ಒಂದು ಸಕ್ಸಸ್ ಆಗತ್ತೆ, ಅಥವಾ ನಿಮ್ಮ ಪರ್ಸನ್ ಡೆಫಿನೆಟ್ಲಿ ಬರ್ತಾರೆ ಅನ್ನೋವಂಥದ್ದು, ಅಥವಾ ಒಂದು ಏನು ಇಷ್ಟು ದಿನದವರೆಗೆ ಇಷ್ಟು ವರ್ಷದವರೆಗೆ ಏನು ವೆಯ್ಟ್ ಮಾಡ್ತಾ ಇದ್ರಿ, ಎಲ್ಲೋ ಒಂದು ಕಡೆ ನಿಮಗೆ ಒಂದು ಹೋಪ್ ಇದೆ ಆ ಪರ್ಸನ್ ಮತ್ತೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಕೆಲವೊಬ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಅವರು ಕಂಪ್ಲೀಟ್ ನಿಮ್ಮಿಂದ ಮೂವ್ ಆನ್ ಆಗಬೇಕು ಅನ್ನೋಂಥ ನಿರ್ಧಾರನ ತಗೊಂಡಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಸೊ ಇಲ್ಲಿ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಬರ್ತಿದೆ ಅಂತ ಹೇಳಿದ್ರೆ ಇಲ್ಲಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದೀರಾ ನೀವಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಕೂಡ ಅಲ್ಲಿ ಡಿಸ್ಟರ್ಬ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಇಬ್ರು ಕೂಡ ಇಲ್ಲಿ ಒಂದು ಮೈಂಡ್ನ ಕಾಮ್ ಅಂದ್ರೆ ಮೈಂಡ್ನ ಒಂದು ಶಾಂತ ಮಾಡ್ಕೊಳ್ಬೇಕಾಗಿದೆ. ಓಕೆನಾ, ತುಂಬಾನೇ ಮೈಂಡ್ ಡಿಸ್ಟರ್ಬ್ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ. ಸೊ ಹೆಲ್ಪ್ಫುಲ್ ಪೀಪಲ್, ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗ್ಲಿಕ್ಕೆ ಇರ್ಬೋದು, ಅಥವಾ ನಿಮ್ಮ ಒಂದು ಪ್ರಾಬ್ಲಮ್ ಇಂದ ಹೊರಗೆ ಬರ್ಲಿಕ್ಕೆ ಯಾರಾದ್ರೂ ಒಬ್ರು ಸಹಾಯ ಬೇಕಾಗಿದೆ. ನಿಮ್ಮೊಬ್ರು ಕೈಯಲ್ಲಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಸೊ ಓಕೆ, ಎಸ್, ಇಲ್ಲಿ ಕೆಲವೊಬ್ರು ತುಂಬಾನೇ ವೇಟಿಂಗ್ ತುಂಬಾ ವರ್ಷದಿಂದನೇ ವೇಟ್ ಮಾಡ್ತಾ ಇದ್ದೀರಾ ಈ ಒಂದು ಪ್ರೀತಿಯಲ್ಲಿ. ಓಕೆ, ಸೊ ಫೈನಾನ್ಷಿಯಲ್ ಇಶ್ಯೂಸ್ ಎಲ್ಲ ಸರಿ ಆಗುತ್ತೆ, ಮತ್ತೆ ನಾವಿಬ್ರು ಒಂದಾಗ್ತೀವಿ ಅನ್ನುವಂಥ ಹೋಪನ್ನು ಕೂಡ ಇಲ್ಲಿ ಕೆಲವೊಬ್ರು ಇಟ್ಕೊಂಡಿರ್ಬೋದು. ಬಟ್ ಇಲ್ಲಿ ಯಾರೆಲ್ಲ ಆ ಥರ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇಂದ ನೀವಿಬ್ರು ಸಪ್ರೇಷನ್ ಆಗಿದ್ರೆ, ಅಥವಾ ಸಣ್ಣ ಒಂದು ಸಿಲ್ಲಿ ಮ್ಯಾಟ್ರಿಂದ ನೀವೇನಾದ್ರೂ ದೂರ ಆಗಿದ್ದೀರಾ ಅಂತ ಆದ್ರೆ ಡೆಫಿನೆಟ್ಲಿ ಅವರಿಗೆ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಏನ್ ವೇಟ್ ಮಾಡ್ತಿದ್ರ ಸ್ವಲ್ಪ ದಿನ ವೇಟ್ ಮಾಡಿ ಅಂತಾನೆ ಹೇಳ್ಬೋದು. ಓಕೆನಾ, ಸೊ ಎಲ್ಲಾದ್ರೂ ಒಂದು ಅಪರ್ಚುನಿಟಿ ಸಿಗ್ಬೋದು, ಮತ್ತೆ ನೀವಿಬ್ರು ರಿಯೂನಿಯನ್ ಆಗ್ಲಿಕ್ಕೆ ಇರ್ಬೋದು, ಅಥವಾ ಒಂದು ಏನ್ ಹೇಳ್ಬೋದು ಒಬ್ರು ಬೇರೆ ಒಂದು ವ್ಯಕ್ತಿ ಮುಖಾಂತರ ಆದ್ರೂ ನೀವಿಬ್ರು ಮತ್ತೆ ರಿಯೂನಿಯನ್ ಆಗುವಂತ ಸಾಧ್ಯತೆಯಲ್ಲಿ ಕಾಣಿಸ್ತಾ ಇದೆ. ಅಟ್ರಾಕ್ಷನ್ ಇದೆ ನಿಮ್ಗೆ ಅವ್ರ ಮೇಲೆ, ಒಂದು ಬ್ಯೂಟಿಫುಲ್ ಆಗಿರುವಂತ ಅಟ್ರಾಕ್ಷನ್ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ. ಓಕೆ, ಸೊ ನಿಮ್ಮನ್ನ ಇಲ್ಲಿ ಪ್ರತಿ ಕ್ಷಣ ಅವ್ರು ನೆನ್ಪು ಮಾಡ್ಕೊಳ್ತಿದ್ದಾರೆ, ಇಲ್ಲಿ ನೀವು ಕೂಡ ಅವ್ರನ್ನ ಪ್ರತಿ ಕ್ಷಣ ನೆನ್ಪು ಮಾಡ್ಕೊಳ್ತಾ ಇದ್ದೀರಾ. ಬಟ್ ಅವ್ರನ್ನ ಬಿಟ್ಟಿರ್ಲಿಕ್ಕೆ ನಿಮಗೆ ಇಲ್ಲಿ ಕಷ್ಟ ಆಗ್ತಾ ಇದೆ. ಓಕೆ, ಎಸ್, ರೀಕನ್ಸಿಲೇಷನ್ ಅಂತ ಹೇಳಿ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ವೇಟ್ ಮಾಡ್ತಾ ಇರುವಂತದ್ದು ನಿಮಗೆ ಏಂಜಲ್ ಬ್ಲೆಸ್ಸಿಂಗ್ ಕೂಡ ಇರಬಹುದು. ಓಕೆನಾ, ಸೊ ನೀವು ಯಾರೆಲ್ಲ ತುಂಬಾ ವೇಟ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ಗೋಸ್ಕರ, ಅವರು ಇಲ್ಲಿ ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಬಹುದು. ವೇಟ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ಏನಾದ್ರೂ ಒಂದು ಚೇಂಜಸ್ ಆಗುವಂತದ್ದು ಕಾಣಿಸ್ತಾ ಇದೆ. ರೀಕನ್ಸಿಲೇಷನ್ ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ವೇಟಿಂಗ್ ಏನ್ ಇಷ್ಟ ದಿನ ವೇಟ್ ಮಾಡಿದ್ರೆ ಅದಕ್ಕೆ ಒಳ್ಳೆ ಪ್ರತಿಫಲನೆ ಸಿಗುವಂತದ್ದು ಕಾಣಿಸ್ತಾ ಇದೆ. ಇಲ್ಲಿ ಆಲ್ರೆಡಿ ಹೇಳ್ದಲ್ವ, ಫೈನಾನ್ಷಿಯಲ್ ಇಶ್ಯೂಸ್ ಅಥವಾ ಸಮಥಿಂಗ್ ಸಣ್ಣ ಪುಟ್ಟ ವಿಷಯದಲ್ಲಿ ಜಗಳ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡಿದ್ದೀರಾ ಅಂತ ಆದ್ರೆ ಅವರು ಡೆಫಿನೆಟ್ಲಿ ಇಲ್ಲಿ ಸ್ವಲ್ಪ ದಿನ ವೇಟ್ ಮಾಡಬಹುದು. ಇಲ್ಲಿ ಆಲ್ರೆಡಿ ನಿಮ್ಮ ಪರ್ಸನ್, ಕೆಲವೊಬ್ರು ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಮೂವ್ ಆನ್ ಆಲ್ರೆಡಿ ಆಗಿದ್ದಾರೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಬೇಡವೇ ಬೇಡ, ಈ ಒಂದು ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡೋದು ಬೇಡ, ಅಥವಾ ನಿಮಗೂ ಕೂಡ ಹೇಳಿರ್ಬೋದು ನನಗೆ ತೊಂದರೆ ಕೊಡಬೇಡಿ, ಬಿಟ್ಬಿಡಿ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನನಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ ಅಂತಾನು ಅವ್ರು ಹೇಳಿರ್ಬೋದು. ಸೊ ಅವರು ಈ ಒಂದು ರಿಲೇಶನ್ಶಿಪ್ ನ ಮೂವ್ ಆನ್ ಆಗೋದು ಬೆಟರ್ ಅಂತ ಹೇಳ್ತೀನಿ. ಓಕೆನಾ, ಎಸ್, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.